ಆತ್ಮೀಯ ಆಂಗ್ಲ ಮಾಧ್ಯಮದ ದ್ವಿತೀಯ ಭಾಷಾ ಕನ್ನಡದ ವಿದ್ಯಾರ್ಥಿನಿಯರೇ, ಈ ಕನ್ನಡ ಅವಧಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ದೈಹಿಕ ನ್ಯೂನ್ಯತೆಗಳಾವವು ಉನ್ನತವಾದಂತಹ ಶ್ರೇಷ್ಠ ಗುರಿ ಮುಟ್ಟುವಂತಹ ಕಾರ್ಯದಲ್ಲಿ ಅಡಚಣೆ ಮಾಡಲಾರವು. ನಮ್ಮಲ್ಲಿ ಆತ್ಮಬಲ ಸಾಧಿಸ್ತೀನಿ ಎನ್ನುವಂತಹ ಛಲ ಇದ್ದರೆ ಅದಕ್ಕೆ ಉದಾಹರಣೆ ಅಂಧರಾಗಿರುವಂತಹ ಪುಟ್ಟರಾಜ ಗವಾಯಿಗಳು, ಹುಟ್ಟು ಗುರುವರಾಗಿರುವಂತಹ ಅವರ ಗುರು ಪಂಚಾಕ್ಷರ ಗವಾಯಿಗಳು ಅನ್ನುವಂತಹ ಮಾತನ್ನು ನೋಡ್ತಾ ಇದ್ದೀವಿ. ಅವರ ಪುಟ್ಟರಾಜ ಗವಾಯಿಗಳ ಬದುಕು ಸಾಧನೆಯನ್ನು ನೋಡ್ತಾ ಇದ್ದೀವಿ. ಅವರು ಬೆಳೆದ ರೀತಿಯನ್ನು ನೋಡ್ತಾ ಇದ್ದೀವಿ. ಸಮಾಜದ ಸಹಾಯ ಸಹಕಾರವನ್ನು ಪಡೆದುಕೊಂಡು ಪಂಚಾಕ್ಷರ ಗವಾಯಿಗಳು ಸಂಚಾರಿ ಸಂಗೀತ ಶಾಲೆಯನ್ನು ನಡೆಸ್ತಿದ್ರು. ಆ ಸಂಚಾರಿ ಸಂಗೀತ ಶಾಲೆಯಲ್ಲಿ ಈ ಪುಟ್ಟರಾಜ ಗವಾಯಿಗಳು ಅಚ್ಚುಮೆಚ್ಚಿನ ಪಂಚಾಕ್ಷರ ಗವಾಯಿಗಳ ಶಿಷ್ಯರಾಗಿದ್ದರು ಅನ್ನೋದನ್ನು ನೋಡ್ತೀವಿ. ಅವರು ಎಲ್ಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು, ಎಲ್ಲವನ್ನ ಅವರು ಅರಿತು ದುಡಿದಿದ್ದರು, ನಿಷ್ಣಾತರಾಗಿದ್ದರು ಅನ್ನೋದನ್ನು ನೋಡಿವಿ. ಅದನ್ನು ಮುಂದುವರೆಸುವ ಮುನ್ನ ಒಂದು ಡಿವಿಜಿಯವರ ಚೌಪದಿಯನ್ನು ನೋಡೋಣ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀ ಅವನು ಪೇರ್ದಂತೆ ಪಯಣಿಗರು, ಮದುವೆಗೋ ಮಸನಕೋ ಗೋವಿಂದ, ಮದುವೆಗೋ ಮಸನಕೋ ಗೋವಿಂದ, ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಸಂಚರಿಸ್ತಾ ಹೊಳೆಯಾಲೂರಿನಲ್ಲಿ ಬಿಡಾರವನ್ನು ಬಿಟ್ಟಿತ್ತು. ಆ ಸುದ್ದಿ ಪುಟ್ಟರಾಜ ಗವಾಯಿಗಳ ತಾಯಿ ಸಿದ್ದಮ್ಮನಿಗೆ ಹೆಂಗೋ ಗೊತ್ತಾಯಿತು. ತನ್ನ ಮಗ ಸಂಗೀತ ಸಾಧಕಾರ್ಯನ ದೊಡ್ಡವಾಗನ ವೈವಾಹಿಕ ವಯಸ್ಸಿಗೆ ಬಂದಾನ ಅಂತೇಳಿ ಗೊತ್ತಾಯಿತು. ಇಲ್ಲಿಯವರೆಗೆ ನಾನು ಎಷ್ಟೋ ಕಷ್ಟಪಟ್ಟೀನಿ, ಇನ್ನು ಮ್ಯಾಲ ಮಗನನ್ನು ಕರೆದುಕೊಂಡು ಬಂದು ಅವನನ್ನು ನಾನು ನನ್ನ ಮುಪ್ಪಾವಸ್ಥೆಯೊಳಗ ಊರುಗೋಲನ್ನಾಗಿ ಮಾಡ್ಕೋಬೇಕು, ಅವನ ಆ ಸಾಮೀಪ್ಯವನ್ನು ಪಡ್ಕೋಬೇಕು ಅಂತಿಕೊಂಡು ವಿಚಾರ ಮಾಡಿ ಹೊಳೆಯಾಲೂರಿನ ಆ ಸಂಚಾರಿ ಪಾಠಶಾಲೆಗೆ ಹೋದಳು. ತಾಯಿ ಸಿದ್ದಮ್ಮ ತನ್ನ ಮನದ ಬಯಕೆಯನ್ನು ಪಂಚಾಕ್ಷರ ಗವಾಯಿಗಳಿಗೆ ಹೇಳ್ಕೊಂಡು, ಹಿಂಗ ನಾನು ಅಂದಿನಿಂದ ಇಂದಿನವರೆಗೆ ನಾನಾ ಪರಿಯಾದ ಕಷ್ಟವನ್ನು ಅನುಭವಿಸಿ ಭಾಳ ನೊಂದು ಹೋಗಿನಿ, ವಯಸ್ಸಾಗ್ಯದ ಉಪಾವಸ್ಥೆಯಲ್ಲಿ ಅದೀನಿ, ನಿತ್ರಾಣಾಗಿನಿ, ಊರು ನನಗೊಂದು ಬೇಕು, ಮಗ ಅವ ಊರುಗೋಲಾಗುವುದು, ಅವನನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದರು. ಅದಕ್ಕೆ
ಆ ಪಂಚಾಕ್ಷರ ಗವಾಯಿಗಳು ಏನೇನು ಮಾಡಲಿಲ್ಲ. ನಿನ್ನ ಮಗ ಬರುವುದಾದರೆ ನೀನು ಆ ಪುಟ್ಟಯ್ಯನನ್ನು ಕರೆದುಕೊಂಡು ಹೋಗಬಹುದು ಅಂತ ಹೇಳಿಕೊಂಡು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಅದಕ್ಕೆ ಆ ತಾಯಿ ಮಗನ ಮಧ್ಯದಲ್ಲಿ ಮಾತು ನಡೀತವ. ಸಿದ್ದಮ್ಮನವರು ಪುಟ್ಟಯ್ಯನೆಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಎಲ್ಲಿ ಪುಟ್ಟಯ್ಯ ಇದ್ದನೋ ಅಲ್ಲಿಗೆ ತಾನೇ ನಡೆದುಕೊಂಡು ಹೋಗಿ ಆ ತಾಯಿ ಸಿದ್ದಮ್ಮ ತನ್ನ ಮನದ ಬಯಕೆಯನ್ನು ಹೇಳಿದರು, ಅಸಹಾಯಕತೆಯನ್ನು ಹೇಳಿದರು. ಇಷ್ಟು ದಿನ ನಾನು ನಿನ್ನನ್ನು ಆಗಲಿ ಹೆಂಗೋ ಬದುಕು ಮಾಡೀನಿ, ಇನ್ನು ಮೇಲೆ ಅದು ಆಗಲಿಕ್ಕಿಲ್ಲ, ಆಸರೆ ಒಂದು ಬೇಕಾಗದ, ಅದಕ್ಕೆ ಬಂದ್ಬಿಡು ನನ್ನ ಜೊತೆ ಅಂತೇಳಿ ಅಂದಳು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು. ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಮನವರಿಕೆ ಮಾಡಿಕೊಟ್ಟರು. ತನ್ನ ಪ್ಲಸ್ ಇಚ್ಛೆ, ತನ್ನಿಚ್ಛೆ. ತನ್ನಿಚ್ಛೆಯನ್ನು, ತನ್ನ ಮನದ ಬಯಕೆಯನ್ನು ತೋಡಿಕೊಂಡಳು. ತನ್ನ ಆ ಮನದ ಅಂತರಂಗದ ಆ ಬಯಕೆಯನ್ನು ಮೃದುವಾದ ಮಾತುಗಳಿಂದ ತಾಯಿ ಸಿದ್ದಮ್ಮನಿಗೆ ಪುಟ್ಟಯ್ಯ ಮನವರಿಕೆ ಮಾಡಿಕೊಟ್ಟ. ನನಗೆ ಸರ್ವಸ್ವವೂ ಗುರುಗಳು. ಅಮ್ಮ, ನನಗೆ ನನ್ನ ಸರ್ವಸ್ವವೂ ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ? ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಾನು ನಿನ್ನ ಜೊತೆಗೆ ಬರಲಿ ತಾಯಿ? ನೀನೇ ಹೇಳು. ಭವದಲ್ಲಿಯ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ಭವದಲ್ಲಿಯ ಎಲ್ಲ ಬಂಧನಗಳನ್ನು ನಾನು ತೊಡೆದು ಹಾಕಿರುವೆ. ಗುರು ಪಂಚಾಕ್ಷರ ಗವಾಯಿಗಳೇ ನನ್ನ ಸರ್ವಸ್ವ. ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ. ಅವರ ಆಜ್ಞಾಧಾರಕ ನಾನು. ಅವರ ಆಜ್ಞಾಧಾರಕ ನಾನು. ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕರ್ಪಿಸು ತಾಯಿ. ನನ್ನ ಮಗನೆಂಬ ಭಾವವನ್ನು ಒಡೆದು ಹಾಕಿ ನೀನು ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ. ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಬೇಡಿಕೊಂಡ. ನನ್ನನ್ನು ಅಂದಿನಿಂದ ಇಂದಿನವರೆಗೆ ಸಾಕಿ ಸಲುಹಿದವರು ಗುರು ಪಂಚಾಕ್ಷರ ಗವಾಯಿಗಳು. ನನ್ನ ಕಣ್ಣುಗಳು ಹೋಗಿದ್ದು 6 ತಿಂಗಳ ನಂತರದಲ್ಲಿ, ಜನ್ಮ ಪಡೆದ ನಂತರ. ಹುಟ್ಟಿದ 6 ತಿಂಗಳುಗಳವರೆಗೆ ನಾನು ಈ ಜಗತ್ತನ್ನು ಕಂಡಿನಿ. ಆನಂತರ ನಾನು ಕಣ್ಣು ಕಳ್ಕೊಂಡಿನಿ. ಆದರೆ ಆ ಗುರು ಪಂಚಾಕ್ಷರ ಗವಾಯಿಗಳು ನನಗೆ ಸರ್ವಸ್ವ. ಅವರು ಹುಟ್ಟು ಗುರುಡರು. ಹುಟ್ಟಿದಂದಿನಿಂದ ಈ ಪ್ರಪಂಚವನ್ನೇ ಕಂಡಿಲ್ಲ. ಅದಕ್ಕೆ ಆ ವಿದ್ಯಾಗುರು ಎಲ್ಲವನ್ನ ತ್ಯಾಗ ಮಾಡಿ ಅವರಿವರ ಸಹಾಯವನ್ನು ಪಡೆದುಕೊಂಡು ನನಗೆ ವಿದ್ಯೆಯನ್ನು ಧಾರೆ ಎರೆದಿರುವರು. ನಿನಗೂ ವಯಸ್ಸಾಗ್ಯದ ಒಪ್ಕೋತೀನಿ, ಅನಿವಾರ್ಯದ ಒಪ್ಕೋತೀನಿ. ಆದರೆ ನೀನು ಹೇಗಾದರೂ ಬದುಕಬಹುದು, ಹೇಗಾದರೂ ಬದುಕಬಹುದು. ಆ ಗುರು ಪಂಚಾಕ್ಷರರು ಅಂಧರು, ಕುರುಡರು, ಅವರನ್ನು ಹೆಂಗೆ ನಾನು
ಬಿಟ್ಟು ಬರಲಿ, ನಿನ್ನನ್ನು ಬಿಡಬಹುದು, ನಿನಗೆ ಕಣ್ಣುಗಳನ್ನು ಬಳಸಿ ಬದುಕು ಮಾಡಬಹುದು. ಆದರೆ ಗುರುಗಳಿಗೆ ಕಣ್ಣುಗಳಿಲ್ಲ. ಅವರು ನಮ್ಮ ಜ್ಞಾನ ಧಾರೆಯನ್ನು ಧಾರಾಳವಾಗಿ ಧಾರೆ ಎರೆದರ. ಅವರನ್ನು ಬಿಟ್ಟು ನಾನು ನಿನ್ನ ಜೊತೆ ಹೇಗೆ ಬರಲಿ ಹೇಳು ತಾಯಿ. ಅವರು ಸಮಾಜದಲ್ಲಿರುವ ಅವರಿವರ ಸಹಾಯ ಪಡೆದುಕೊಂಡು ನನಗೆ ವಿದ್ಯಾದಾನ ಮಾಡ್ಯಾರ, ಧಾರೆ ಎರೆದರ. ಅದಕ್ಕೆ ಸಮಾಜಕ್ಕೆ ನಾನು ಋಣಿಯಾಗಿರುವೆನು. ಸಮಾಜದ ಹಂಗಿನೊಳಗೆ ನಾನು ಬದುಕು ಮಾಡೀನಿ. ಸಮಾಜ ನನಗೆ ಏನೆಲ್ಲವನ್ನು ಕೊಟ್ಟ ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕಲ್ಲ ಅಂದರು. ನಾನು ಭವಬಂಧನವನ್ನು ತೊಡೆದು ಹಾಕೀನಿ. ನನ್ನದು ಅನ್ನುವಂಥದ್ದು ಏನು ಬದುಕಿನೊಳಗದನೋ ಅದನ್ನೆಲ್ಲ ನಾನು ಸರ್ವನಾಶ ಮಾಡ್ಕೊಂಡೀನಿ. ಎಲ್ಲವನ್ನ ತ್ಯಾಗ ಮಾಡೀನಿ. ವಿರಕ್ತನಾಗಿರುವೆನು ನಾನು. ಅದಕ್ಕೆ ನಾನು ಸಮಾಜದಿಂದ ಪರೋಕ್ಷವಾಗಿ ಬೆಳೆದೀನಿ. ಸಮಾಜಕ್ಕೆ ಏನಾದರೂ ನಾನು ಕೊಡಬೇಕು. ಅದಕ್ಕೆ ನಾನು ನಿನ್ನ ಜೊತೆ ಹೇಗಾದರೂ ಬರಲಿ ಹೇಳು ತಾಯಿ. ನೀನು ನನ್ನನ್ನು ಸಮಾಜಕ್ಕೆ ಅರ್ಪಿಸಿಬಿಡು, ಸಮಾಜಕ್ಕೆ ಅರ್ಪಿಸು. ನೀನು ನನ್ನನ್ನು ಸಮಾಜಕ್ಕೆ ಅರ್ಪಿಸಿಬಿಡು ತಾಯಿ ಎಂದು ತಾಯಿಯ ಕರುಳು ಕರಗುವಂತೆ ಮಮತೆಯ ಮಾತುಗಳನ್ನಾಡಿ ಪುಟ್ಟರಾಜ ಗವಾಯಿ ತಾಯಿಯನ್ನು ಒಪ್ಪಿಸಿಬಿಟ್ಟ. ತಾಯಿ ಸಿದ್ದಮ್ಮನವರ ಪಾದಕ್ಕೆರಗಿ ಆರ್ತರಾದರು. ಅವರು ಮನ ಮರುಗುವಂತೆ, ಕರುಳು ಕರಗುವಂತೆ, ಅಯ್ಯೋ ಪಾಪ ಅವನು ಅಸಹಾಯಕ, ಅವ ಹೇಳಿದ್ದರೊಳಗ ಭಾಳ ಸತ್ಯ ಅದ, ಅದಕ್ಕೆ ಅವ ಇಲ್ಲೇ ಇರಲಿ ಎನ್ನುವಂತೆ ಮನದ ಒಳಗಡೆ ಭಾವನೆ ಹೋಗುವಂಗ ವರ್ತನೆ ಮಾಡಿದ. ತಿಳಿಸಿ ಹೇಳಿದ, ವಿನಮ್ರತೆಯಿಂದ ನಾವು ಜಗತ್ತನ್ನೇ ಗೆಲ್ಲಬಹುದು. ಶಸ್ತ್ರಾಸ್ತ್ರಗಳಿಂದ ಗೆಲ್ಲಲಿಕ್ಕಾಗದೇ ಇರುವುದನ್ನು ನಾವು ಶಾಂತಿಯಿಂದ, ವಿನಮ್ರತೆಯಿಂದ, ವಿಧೇಯತೆಯಿಂದ ಗೆಲ್ಲಬಹುದು. ವಿಧೇಯತೆ, ವಿನಮ್ರತೆ ಅದು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ಆ ಮಾತು ಹಿರಿಯರಿಂದ ಬಂತು. ವೆಪನ್ಸ್, ಆ ಆಯುಧಗಳಿಂದ ಪಡೆದುಕೊಳ್ಳಲಾಗದೇ ಇರುವುದನ್ನು ವಿನಮ್ರತೆಯಿಂದ ನಾವು ಪಡ್ಕೋಬಹುದು ಅಂತ ತಿಳ್ಕೊಂಡು ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು. ಸಾಮಾನ್ಯ ಯಾರಾದರೂ ಆಗಿದ್ರು ಅಂತಂದ್ರೆ ಒಪ್ತಿರಲಿಲ್ಲ ಮಗನನ್ನು ಬಿಟ್ಟು ಬಿಡಾಕ. ಆ ತಾಯಿ ಸಿದ್ದಮ್ಮ ಸಾಮಾನ್ಯ ತಾಯಿಯಾಗಿರಲಿಲ್ಲ, ಮಹಾತಾಯಿಯಾಗಿದ್ದರು, ಬುದ್ಧಿವಂತೆಯಾಗಿದ್ದರು, ವಿಚಾರವಂತೆಯಾಗಿದ್ದು, ಭಾಳ ತಿಳುವಳಿಕೆ ಹೊಂದಿದವಳಾಗಿದ್ದು, ಮಗ ಹೇಳುವುದರೊಳಗ ಸತ್ಯ ಅದ ಅಂತ ತಿಳ್ಕೊಂಡು ಆಗಲಿ ಇರಲಿ ಬಿಡು, ನನಗೆ ಎರಡು ಕಣ್ಣದವ ಹೆಂಗೋ ಬದುಕಬಹುದು. ಆ ಗುರು ಪಂಚಾಕ್ಷರ ಗವಾಯಿಗಳಿಗೆ ಒಂದು ಕಣ್ಣು ಸಹಿತಿಲ್ಲ. ಅವನಿಗೆ ಇವ ನನ್ನ ಮಗ ಆಧಾರ ಆಗಲಿ, ಊರು ಹೋಲಾಗಲಿ, ಅವನ ಜೊತೆನ ಸೇವೆ ಮಾಡ್ಕೊಂತ ಸಮಾಜದ ಋಣವನ್ನು ತೀರಿಸಲಿ ಅಂತ ತಿಳ್ಕೊಂಡು ಇರಲಿಯಪ್ಪ ನೀನು ಇಲ್ಲೇ ಇದ್ದು ಬಿಡಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಳು. ನಿನ್ನಂತ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನಗಿರಲಿ, ನನ್ನದಿರಲಿ. ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗಿರುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ, ನನ್ನ ಜೊತೆ ಬರುವುದು ಬೇಡ ಮಗನೇ. ಗುರು
ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ, ಅಮರನಾಗು ಅಂತೇಳಿ ಹಾರೈಸಿದಳು. ಮರ ಅಂತಂದ್ರೆ ಮರಣ ಹೊಂದಿದವ, ಮರಣ ಇರುವ. ಯಾವನಿಗೆ ಸಾವು ಅದನೋ ಅವ ಮರ. ಮರ ಅಂತಂದ್ರೆ ಸಾವು ಇರುವವ, ಅಮರ ಅಂತಂದ್ರೆ ಸಾವು ಇಲ್ಲದವ ಅಂತಂದ್ರೆ ದೇವರು. ನೀನು ಅಮರನಾಗು, ಇತಿಹಾಸದಲ್ಲಿ ನೀನು ಅಜರಾಮರ ಸ್ಥಾನವನ್ನು ಪಡೆದುಕೊಂಡು ಇದ್ಬಿಡು. ನಿನ್ನಂತ ಶ್ರೇಷ್ಠ ಪುತ್ರನಿಗೆ ಜನ್ಮ ಕೊಟ್ಟ ಮಹಾನ್ ತಾಯಿಯಾಗಿ ನಾನು ಉಳಿತೀನಿ. ನಾನು ನಿನ್ನನ್ನು ಸಮಾಜಕ್ಕೆ ಅರ್ಪಿಸಿ ಬಿಡ್ತೀನಿಪ್ಪ. ನಿನಗೆ ಭವಬಂಧನದಲ್ಲಿ ಸಿಕ್ಕಾಕೊಳ್ಳುವುದು ಇಷ್ಟ ಆಗಲಿಲ್ಲ ಅಂತಂದ್ರೆ ಪರವಾಗಿಲ್ಲಪ್ಪ. ನೀನು ಗುರು ಪಂಚಾಕ್ಷರ ಗವಾಯಿಗಳು ಏನು ದಾರಿಯನ್ನು ಕೊಡ್ತಾರ ಅವರ ದಾರಿಯಲ್ಲಿ ನೀನು ನಡೆದ್ಬಿಡು ಅಂತ ತಿಳ್ಕೊಂಡು ಹೃದಯ ದುಂಬಿ ಮಗನನ್ನು ಹಾರೈಸಿ ಬಿಟ್ಟಳು ಮಹಾತಾಯಿ ಸಿದ್ದಮ್ಮ. ಭಾರವಾದ ಹೃದಯದಿಂದ ಮಗನನ್ನು ತುಂಬು ಹರಸಿ ದೇವಗಿರಿಗೆ ಮರಳಿದರು. ಈ ಹೊತ್ತಿನಲ್ಲಿ ದೇವಗಿರಿಯೊಳಗ ತಾಯಿ ಸಿದ್ದಮ್ಮ ವಾಸ ಮಾಡ್ತಿದ್ರು. ಮಗನನ್ನು ಹರಸಿ ಹಾರೈಸಿ ಮರಳಿ ಗೂಡಿಗೆ ಬಂದಳು. ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತರಾದರು. ಅನಿಕೇತನ, ನಿಕೇತನ ಅಂತಂದ್ರೆ ಮನೆ. ಅನಿಕೇತನ ಅಂತಂದ್ರೆ ಮನೆಯೇ ಇಲ್ಲದವನು. ಮನೆಯೇ ಇಲ್ಲದವ ಯಾವನು? ಅವ ಅನಿಕೇತ. ಅನಿಕೇತನರಾದರು. ಲೌಕಿಕ ಅಂತಂದ್ರೆ ಈ ಸಂಸಾರ, ನಾನು ನನ್ನದು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅನ್ನುವಂತಹ ಭವಬಂಧನ. ಆ ಭವಬಂಧನವನ್ನು ಬಿಟ್ಟು ಆಧ್ಯಾತ್ಮಿಕ ಲೋಕದಲ್ಲಿ ಪಾದಾರ್ಪಣೆ ಮಾಡಿ ಅವರು ಇತಿಹಾಸದಲ್ಲಿ ಅಮರರಾದರು. ಗಾಂಧಿ ತತ್ವಾನುಯಾಯಿಗಳಾದ ಪಂಚಾಕ್ಷರ ಗವಾಯಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆಗಳಲ್ಲೊಂದಾದ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದರು. ಪ್ರೇರಣೆಗಳಲ್ಲಿ ಒಂದಾದ ಇನ್ಸ್ಪಿರೇಷನ್, ಪ್ರೇರಣೆ. ಸ್ವತಂತ್ರ ಚಳುವಳಿಗೆ ಪ್ರೇರಣೆಗಳು 108. ಅದರಲ್ಲಿ ಒಂದು ಸ್ವದೇಶಿ ಚಳುವಳಿ. ಆ ಸ್ವದೇಶಿ ಚಳುವಳಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಸ್ವದೇಶಿ ವಸ್ತುಗಳನ್ನು, ಬಟ್ಟೆಗಳನ್ನು ಬಳಸಿಕೊಳ್ಳುವುದರ ಮೂಲಕ ಗಾಂಧೀಜಿಯವರು ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡಿದರು. ನಮ್ಮ ದೇಶದ ರೈತ, ನಮ್ಮ ದೇಶದ ಕೃಷಿ ಕಾರ್ಮಿಕ, ನಮ್ಮ ದೇಶದ ನೇಕಾರ ಎಲ್ಲರೂ ಬದುಕಬೇಕು ಅಂತಂದ್ರೆ ಅವರ ಉತ್ಪನ್ನಗಳನ್ನು ಭಾರತೀಯರಾದಂತಹ ನಾವುಗಳು ಕೊಂಡುಕೋಬೇಕು. ಆಗ ಅವನು ಕುಡಿತನ ಬೆಳಿತನ ಅಂಥೇಳಿ ಅದಕ್ಕೆ ನಮ್ಮ ಕಾರ್ಮಿಕರು ತಯಾರಿಸಿದ ವಸ್ತುಗಳನ್ನು ನಾವು ಬಳಸಬೇಕು ಅನ್ನೋದೇ ಸ್ವದೇಶಿ ಚಳವಳಿ. ಅದಕ್ಕೆ ನಮ್ಮ ದೇಶದ ಆ ನೇಕಾರ ನೇಯ್ದ ಬಟ್ಟೆಯನ್ನು ನಾವು ಬಳಸತೊಡಗಿದ್ದೀವಿ ಅಂತಂದ್ರೆ ರೈತ, ಹತ್ತಿ ಬೆಳೆಯುವ ರೈತ ಬದುಕನ, ಇಲ್ಲಿನ ಆ ಬಟ್ಟೆ ತಯಾರು ಮಾಡುವಂತಹ ಕಾರ್ಮಿಕ ಬದುಕನ, ನೂಲು ತಯಾರು ಮಾಡುವ ಕಾರ್ಮಿಕ ಬದುಕನ, ಅದಕ್ಕೆ ಎಷ್ಟೋ ಜನರ ಬದುಕಿಗೆ ಅನುಕೂಲ ಆಗ್ತದ ಅಂತ ಹೇಳ್ಕೊಂಡು ಸ್ವದೇಶಿ ಚಳವಳಿಯನ್ನು
ಸ್ವದೇಶಿ ವಸ್ತುಗಳನ್ನು ಬಳಸುವುದರ ಮೂಲಕ ಗಾಂಧೀಜಿಯವರ ಜೊತೆಗೆ ಸ್ವದೇಶಿ ಚಳುವಳಿಯಲ್ಲಿ ಈ ಪುಟ್ಟರಾಜ ಗವಾಯಿ ಕೈ ಜೋಡಿಸಿದರು. ಅವರೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದರು. ನಾನು ಎಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ಬದುಕಿನೋ ಅಲ್ಲಿ ತನಕ ನಾನು ಖಾದಿ ಬಟ್ಟೆಯನ್ನೇ ಧರಿಸ್ತೀನಿ ಅಂತಿಕೊಂಡು ಪ್ರತಿಜ್ಞೆ ಮಾಡಿದರು. ಹಾಲಿನಂತ ಮನಸ್ಸುಳ್ಳ ಪುಟ್ಟರಾಜರು ತಮ್ಮ ಜೀವನದುದ್ದಕ್ಕೂ ಶುಭ್ರವಾದ ಖಾದಿ ಬಟ್ಟೆಗಳನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿಯಾದರು. ಹಾಲಿನಂತಹ ಮನಸ್ಸುಳ್ಳವರು ಪುಟ್ಟರಾಜ ಗವಾಯಿಗಳು. ಅಂತೆಯೇ ಶುಭ್ರವಾದಂತಹ ಬಟ್ಟೆಯನ್ನು, ಖಾದಿ ಬಟ್ಟೆಯನ್ನು ಧರಿಸುವುದರ ಮೂಲಕ ಇನ್ನಿತರ ಭಾರತೀಯರಿಗೆ ಮಾದರಿಯಾದರು. ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ ಅಂತಂದ್ರೆ ದೋತರ, ತಲೆಗೆ ಕೆಂಪು ಪೇಟ ಅಂತ ಪಟಗ, ನೊಸಲಲ್ಲಿ ತ್ರಿಪುಂಡ್ರ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಗೆಯನ್ನು ಜೋಡಿಸಿದ ಕಟ್ಟಿಗೆಯ ಆವುಗೆಗಳು, ಕೈಯಲ್ಲಿ ಉದ್ದನೆಯ ಬೆತ್ತ, ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾದವು. ಪಾವುಗೆ ತತ್ಸಮದ ಪಾವುಗೆ ಅಂತಂದ್ರೆ ಪಾದುಕೆ, ಪಾದುಕೆ ಅಂತಂದ್ರೆ ಪಾದರಕ್ಷೆ. ಹೀಗೆ ಅವರು ತಮ್ಮದೇ ಆದಂತಹ ವಿಶಿಷ್ಟ ವ್ಯಕ್ತಿತ್ವವನ್ನು ಪಡೆದುಕೊಂಡವರು. ಉದ್ದನೆಯ ಬಿಡಿಯ ಖಾದಿ ಅಂಗಿ ಧರಿಸ್ತಿದ್ರು, ದೋತರವನ್ನು ಉಟ್ಕೋತಿದ್ರು, ತಲೆಗೆ ಕೆಂಪು ಪಟಕ ಸುತ್ಕೋತಿದ್ರು. ನೊಸಲು ಅಂತಂದ್ರೆ ಹಣೆಯಲ್ಲಿ 3 ಬೆಟ್ಟಿನ ವಿಭೂತಿಯನ್ನು ಧರಿಸುತ್ತಿದ್ದರು. ತ್ರಿಪುಂಡ್ರ ಅಂದರೆ 3 ಬಟ್ಟಿನ ವಿಭೂತಿ. ಆ ವಿಭೂತಿಯನ್ನು ಹಣೆಗೆ ದಿನಾಲೂ ಯಾವಾಗಲೂ ಧರಿಸ್ತಿದ್ರು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತಿದ್ರು. ಪಾದಗಳಿಗೆ ಸ್ವಾಮೀಜಿಗಳು ಬಳಸುವಂತಹ ಕಟ್ಟಿಗೆಯ ಪಾದರಕ್ಷಣೆಯನ್ನು ಬಳಸ್ತಿದ್ರು. ಅದಕ್ಕೆ ಆ ಅರಿವೆಯ ಪಟ್ಟಿಗೆ ಇರ್ತಿತ್ತು. ಇದು ಅವರ ವೈಯಕ್ತಿಕ ಬಾಹ್ಯ ಬದುಕಿನ ವ್ಯಕ್ತಿತ್ವ. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ, ಗಾನಯೋಗಿ ಎಂದು ಪ್ರಸಿದ್ಧರಾದರು. ಯೋಗ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಮಾರ್ಗ. ಆ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗದಲ್ಲಿ ಯಾವ ನಡಿತನ, ಯೋಗವನ್ನು ಯಾವ ಮಾಡ್ತಾನ ಅವ ಯೋಗಿ. ಇಲ್ಲಿ ಗಾನಯೋಗಿ, ಜ್ಞಾನಯೋಗಿ. ಜ್ಞಾನದ ಮೂಲಕವೂ ಸಹಿತ ನಾವು ದೇವರನ್ನು ಒಲಿಸಿಕೊಳ್ಳಬಹುದು. ಗಾಯನದ ಮೂಲಕವೂ ನಾವು ದೇವರನ್ನು ಒಲಿಸಿಕೊಳ್ಳಬಹುದು. ಹೀಗೆ ಜ್ಞಾನದಿಂದ, ಗಾಯನದಿಂದ ದೇವರನ್ನು ಒಲಿಸಿಕೊಳ್ಳುವಂತಹ ಮಹಾತ್ಮ ಆದರೂ ಪುಟ್ಟರಾಜ ಗವಾಯಿಗಳು. ಜ್ಞಾನಯೋಗಿ, ಗಾನಯೋಗಿ ಅಂತಿಕೊಂಡು ನಮ್ಮ ಕನ್ನಡ ನಾಡಿನಲ್ಲಿ ಚಿರಪರಿಚಿತರಾದರು ಪುಟ್ಟರಾಜ ಗವಾಯಿಗಳು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರು 75ಕ್ಕೂ ಹೆಚ್ಚಿನ ಕಾವ್ಯಗಳನ್ನು, 75ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚನೆ ಮಾಡಿ ಅವರು
ತ್ರಿಭಾಷಾ ಕವಿಗಳಾದರು. 3 ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿ ತ್ರಿಭಾಷಾ ಕವಿಗಳಾದರು. ಅವರ ಸಾಧನೆಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಹೀಗೆ ಸಂಗೀತ ಲೋಕದ ಧ್ರುವ ನಕ್ಷತ್ರವಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾಗಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು 17/9/2010 ಅನಂತದಲ್ಲಿ ಅನಂತರಾದರು, ಇತಿಹಾಸದಲ್ಲಿ ಅಮರರಾದರು. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದರು. ಕನ್ನಡಿಗರ ಕಣ್ಮಣಿಯಾದರು. ಅಂಧರ ಬದುಕಿಗೆ ದಾರಿ ದೀಪವಾದರು. ಯಾರು ಅನಾಥರು ಅಂತೇಳಿ ಬಂದರು ಅವರೆಲ್ಲರಿಗೂ ಆಸರೆಯಾದರು. ಇವತ್ತು ಕನ್ನಡ ನಾಡಿನಲ್ಲಿ ಆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲಿತೀನಿ ಪುಟ್ಟರಾಜ ಗವಾಯಿಗಳ ಆರಂಭಿಸಿದ ಆಶ್ರಮಗಳನ್ನು ನಾನು ವಿದ್ಯಾರ್ಜನೆ ಮಾಡೀನಿ ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾರ. ಆ ಪುಟ್ಟರಾಜ ಗವಾಯಿಗಳ ಶಿಷ್ಯರು ನಾವು ತಿಳ್ಕೊಂಡು ಎಲ್ಲರ ಪ್ರಶಂಸೆಗೆ ಒಳಗಾಗ್ತಾರ. ಅಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿದ ಪುಟ್ಟಯ್ಯ 17/9/2010 ಮರಣ ಹೊಂದಿದವು. ಅನಂತದಲ್ಲಿ ಅನಂತವಾದವು. ಇತಿಹಾಸದಲ್ಲಿ ಅಮರರಾದವು. ಸಂಗೀತ ಲೋಕಕ್ಕೆ ಅಮೋಘ ಕಾಣಿಕೆಯನ್ನು ಕೊಟ್ಟರು. ಅಂಧರ ಬಾಳಿಗೆ ದಾರಿದೀಪ ಆದರು. ಅಂತೆ ಸಮಾಜದಿಂದ ಬೆಳೆದ, ಸಮಾಜದ ಋಣವನ್ನು ತೀರಿಸಿದ ವ್ಯಕ್ತಿ ಪುಟ್ಟರಾಜ ಗವಾಯಿ. ಅಂತೆಯೇ ನಾವು ಪರೋಪಕಾರಿಗಳಾಗಿ ಬದುಕಬೇಕು. ಸಮಾಜದಿಂದ ಅನೇಕ ಪಡೆದ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವ ಭಾವನೆ ಮಕ್ಕಳಲ್ಲಿ ಮೂಡಲಿ. ಪುಟ್ಟರಾಜ ಗವಾಯಿಗಳ ಆ ಬದುಕಿನ ಸಾಧನೆ ಮಕ್ಕಳಿಗೆ ಗೊತ್ತಾಗಲಿ ಅಂತೇಳಿ ಈ ಲೇಖನವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿ ಹಚ್ಚಾರ. ಓದಿವಿ, ಅರ್ಥ ಮಾಡ್ಕೊಂಡೀವಿ. ಅವರಂತೆ ನಾವು ಸಮಾಜ